ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ. ಪುಟ 349. ಅಂತಹ ಪರಿಸ್ಥಿತಿಗಳಲ್ಲಿ ಅಪರಾಧಗಳನ್ನು ಮಾಡುವ ಪ್ರಯತ್ನಗಳು ಕೂಡ ತ್ವರಿತವಾಗಿ ನಿಲ್ಲಬೇಕು. ಪ್ರತಿ ಮೊಣಕಾಲು ಆಗ ನಿಯಂತ್ರಣದಲ್ಲಿರುವ ಬಲಾಧಿಕಾರಕ್ಕೆ ಬಾಗಬೇಕು. ಪ್ರತಿಯೊಂದು ನಾಲಿಗೆಯೂ ನ್ಯಾಯದ ವ್ಯವಸ್ಥೆಗೆ ಹರಕೆ ಮಾಡಬೇಕು. ಫಿಲಿಪ್ಪಿ 2:10 ಮತ್ತು 11ನೇ ವಚನ. ನಂತರ ಕ್ರಮೇಣವಾದ ಪ್ರಾಯಶಃ ಅನೇಕರೊಂದಿಗೆ ನೂತನ ವಿಷಯಗಳ ಕ್ರಮವು ಕೆಲವರು ಬಲವಂತದಿಂದ ವಿಧೇಯರಾಗಿದ್ದು ಅದು ಪ್ರೀತಿಯ ವಿಧೇಯತೆಯಾಗಿರುತ್ತದೆ ಮತ್ತು ನೀತಿವಂತಿಕೆಯ ಮೆಚ್ಚುಗೆಯಾಗಿರುತ್ತದೆ. ಅಂತಿಮವಾಗಿ ಕೇವಲ ಬಲವಂತದ ಒತ್ತಾಯ ಪೂರ್ವಕವಾಗಿ ವಿಧೇಯತೆ ತೋರುವ ಇತರ ಎಲ್ಲರೂ ಎರಡನೇ ಮರಣದಲ್ಲಿ ತೆಗೆದುಹಾಕಲ್ಪಡುತ್ತಾರೆ. ಪ್ರಕಟಣೆ 20:7-9, ಅಪೊಸ್ತಲರ ಕೃತ್ಯಗಳು 3:23. ಪ್ರೀತಿಯ ನಿಯಮ ಮತ್ತು ಕಾನೂನನ್ನು ಹೀಗೆ ಜಾರಿಗೊಳಿಸಲಾಗುವುದು. ಇದು ಬಹುಮತದ ಒಪ್ಪಿಗೆಯಿಂದಲ್ಲ, ಆದರೆ ಅದಕ್ಕೆ ವಿರುದ್ಧವಾಗಿರುತ್ತದೆ. ಇದು ನಾಗರಿಕತೆಯನ್ನು ತನ್ನ ಗಣರಾಜ್ಯ ಅಂದರೆ ಒಕ್ಕೂಟ ವ್ಯವಸ್ಥೆ ಎಂಬ ಕಲ್ಪನೆ ಹಿಂದಕ್ಕೆ ತಿರುಗಿಸುತ್ತದೆ ಮತ್ತು ಮಾನವ ಕುಲವನ್ನು ತಾತ್ಕಾಲಿಕವಾಗಿ 1,000 ವರ್ಷಗಳ ಕಾಲ ನಿರಂಕುಶ ಅಂದರೆ ಸರ್ವಾಧಿಕಾರಿ ಆಡಳಿತದ ಅಧಿಕಾರವು ದುಷ್ಟ ಅಥವಾ ಅನರ್ಹ ಆಡಳಿತಗಾರನ ಕೈಯಲ್ಲಿ ಇದ್ದಿದ್ದರೆ ಭಯಂಕರವಾಗಿರುತ್ತಿತ್ತು. ಆದರೆ ಆ ಯುಗದ ಸರ್ವಾಧಿಕಾರಿಯು ಅಂದರೆ ಕ್ರಿಸ್ತನು ಶಾಂತಿಯ ಪ್ರಭುವಾಗಿರುತ್ತಾನೆ ಎಂಬ ಮಾಹಿತಿ ಇರುವಾಗ ದೇವರು ನಮಗೆ ಎಲ್ಲಾ ರೀತಿ ಭಯವನ್ನು ನಿವಾರಿಸುತ್ತಾನೆ. ಅವನು ಮನುಷ್ಯನ ಕಲ್ಯಾಣವನ್ನು ಹೃದಯದಲ್ಲಿ ಹೊಂದಿದ್ದಾನೆ. ಅವನು ತನ್ನ ಜೀವನವನ್ನು ನಮ್ಮ ವಿಮೋಚಕನು ಬೆಲೆಯಾಗಿ ಕೊಟ್ಟಿರುತ್ತಾನೆ. ನೂತನ ಒಡಂಬಡಿಕೆ ವಿಧೇಯರಾಗುವ ಮೂಲಕ ಆತನ ಅನುಗ್ರಹವನ್ನು ಸ್ವೀಕರಿಸುವ ಎಲ್ಲರಿಗೂ ನಮ್ಮ ಪಾಪ ಕಲ್ಮಶದಿಂದ ಹೊರಬರಲು ಮತ್ತು ಪರಿಪೂರ್ಣತೆ ಮತ್ತು ದೈವಿಕ ಅನುಗ್ರಹವನ್ನು ಪುನಃ ಸ್ಥಾಪಿಸಲು ಅವನು ಅಧಿಕಾರವನ್ನು ಹೊಂದಿರುತ್ತಾನೆ. ಸಹಸ್ರಮಾನದ ಪ್ರಾರಂಭದಲ್ಲಿ ದೇವರು ವಿವರಿಸುವ ಈ ಚಲನೆ ಪಾಪ, ಅಸ್ವಸ್ಥತೆ, ಸ್ವಾರ್ಥ ಪ್ರಪಂಚದ ಸಂಗತಿಯ ಅಗತ್ಯತೆಗಳಿಗೆ ಹೊಂದಿಕೊಳ್ಳುತ್ತದೆ ಎಂಬುದು ಎಲ್ಲರಿಗೂ ಸ್ಪಷ್ಟವಾಗುತ್ತದೆ. ವಾಸ್ತವವಾಗಿ ಲೋಕದ ಮಹಾ ಅಗತ್ಯವು ಬಲಾಧಿಕ ಹಾಗೂ ನೀತಿವಂತಿಕೆಯ ಸರ್ಕಾರವಾಗಿದೆ ಎಂದು ಕೆಲವರು ಈಗಾಗಲೇ ಕಂಡುಕೊಂಡಿದ್ದಾರೆ. ಸಂಪೂರ್ಣ ಸ್ವಾತಂತ್ರ್ಯವನ್ನು ಸುರಕ್ಷಿತವಾಗಿ ಒಪ್ಪಿಸಬಹುದಾದ ವ್ಯಕ್ತಿಗಳು ಮಾತ್ರ ಹೆಚ್ಚು ಹೆಚ್ಚು ಕಾಣಲು ಪ್ರಾರಂಭಿಸುತ್ತಾರೆ. ಇಂತಹವರೇ ದೃಢವಾಗಿ ಪರಿವರ್ತನೆಗೊಂಡವರು, ಕ್ರಿಸ್ತನ ಆತ್ಮವನ್ನು ಹೊಂದಿ ಹೃದಯವನ್ನು ನವೀಕರಿಸಿದವರು. ಮುಂದಿನ ಶೀರ್ಷಿಕೆ ದೇವಜನರಿಗೆ ಸಮರ್ಪಕವಾದ ಮನೋಧರ್ಮ, ದ ಪ್ರಾಪರ್ ಆಟಿಟ್ಯೂಡ್ ಫಾರ್ ಗಾಡ್ಸ್ ಪೀಪಲ್. ಆದರೆ ಕೆಲವರು ವಿಚಾರಿಸಬಹುದು, ಈ ವಿಷಯಗಳನ್ನು ಅದರ ನಿಜವಾದ ಬೆಳಕಿನಲ್ಲಿ ನೋಡುವಾಗ ನಾವು ಈಗ ಏನು ಮಾಡಬೇಕು? ನಾವು ಖಾಲಿ ಭೂಮಿಯನ್ನು ಹೊಂದಿದ್ದರೆ ಅದನ್ನು ಬಿಟ್ಟುಬಿಡಬೇಕೇ ಅಥವಾ ತೊರೆದುಬಿಡಬೇಕೇ? ಇಲ್ಲ, ನೀವು ಅದನ್ನು ನಿಜವಾಗಿ ಅಗತ್ಯವಿರುವ ಬಡ ನೆರೆಹೊರೆಯವರಿಗೆ ನೀಡದ ಹೊರತು ಅದು ಯಾವುದೇ ಒಳ್ಳೆಯ ಉದ್ದೇಶವನ್ನು ಪೂರೈಸುವುದಿಲ್ಲ ಹಾಗೂ ನಂತರ ಅವನು ಅದರ ಬಳಕೆಯನ್ನು ವಿಫಲಗೊಳಿಸಿದರೆ ಅವನು ನಿಸ್ಸಂದೇಹವಾಗಿ ತನ್ನ ದುರದೃಷ್ಟದ ಉತ್ಪಾದಕ ಎಂದು ನಿಮ್ಮನ್ನು ಖಂಡಿಸುವನು. ನಾವು ರೈತರೋ ಅಥವಾ ವ್ಯಾಪಾರಿಗಳೋ ಅಥವಾ ತಯಾರಕರೋ ಆಗಿದ್ದರೆ ನಾವು ಮಿಲೇನಿಯಂ ಆಧಾರದ ಮೇಲೆ ವ್ಯಾಪಾರ ಮಾಡಲು ಪ್ರಯತ್ನಿಸುತ್ತೇವೆಯೇ? ಇಲ್ಲ, ಯಾಕೆಂದರೆ ಈಗಾಗಲೇ ತೋರಿಸಿರುವಂತೆ ಹಾಗೆ ಮಾಡುವುದು ಆರ್ಥಿಕ ವಿಪತ್ತನ್ನು ತರುತ್ತದೆ, ನಿಮ್ಮ ಸಾಲದಾತರಿಗೆ ಮತ್ತು ನಿಮ್ಮ ಮೇಲೆ ಅವಲಂಬಿತರಾದವರಿಗೆ ಮತ್ತು ನಿಮ್ಮ ಉದ್ಯೋಗಿಗಳಿಗೆ ಹಾನಿಯಾಗುತ್ತದೆ. ನಮ್ಮ ಸಂಯಮವನ್ನು ಎಲ್ಲ ಮನುಷ್ಯರಿಗೂ ತಿಳಿಸಲು ಈ ಮಾಡಬಹುದಾದ ಎಲ್ಲವುಗಳನ್ನೂ ನಾವು ಸೂಚಿಸುತ್ತೇವೆ. ಯಾರನ್ನೂ ಪೀಡಿಸಬೇಡಿರಿ, ಸೂಕ್ತವಾದ ಕೂಲಿ ಪಾವತಿಸಿ ಅಥವಾ ಲಾಭದ ಪಾಲನ್ನು ಪಾವತಿಸಿ ಅಥವಾ ಬಾಡಿಗೆಯನ್ನು ತೆಗೆದುಕೊಳ್ಳಬೇಡಿ. ಎಲ್ಲಾ ತರಹದ ಅಪ್ರಾಮಾಣಿಕತೆಯನ್ನು ತಪ್ಪಿಸಿ ಎಲ್ಲಾ ಮನುಷ್ಯರ ದೃಷ್ಟಿಯಲ್ಲಿ ಪ್ರಾಮಾಣಿಕ ವಿಷಯಗಳನ್ನೇ ಹಂಚಿಕೆ ಮಾಡಿ ಸಂತೃಪ್ತ ರಹಿತವಾದ ದೈವ ಭಕ್ತಿಯ ಮಾದರಿಯನ್ನು ಹೊಂದಿಸಿ ಯಾವಾಗಲೂ ಮಾತು ಮತ್ತು ಉದಾಹರಣೆ ಮೂಲಕ ಹಿಂಸೆ ಮಾತ್ರವಲ್ಲ ಅತೃಪ್ತಿಯನ್ನು ಸಹ ವಿರೋಧಿಸಿ ದಣಿದವರನ್ನು ಹೊರೆಹೊತ್ತವರನ್ನು ಕ್ರಿಸ್ತನ ಕಡೆಗೂ ಮತ್ತು ದೇವರ ಕೃಪಾವಾಕ್ಯದ ಕಡೆಗೂ ನಂಬಿಕೆ ಮತ್ತು ಸಂಪೂರ್ಣ ಪ್ರತಿಷ್ಠೆಯ ಮೂಲಕ ಮುನ್ನಡೆಸಲು ಪ್ರಯತ್ನಿಸಿರಿ.